ತುಂಬಾ ಶ್ರಮಪಟ್ಟು ಎಲ್ಲರೂ ಸೇರಿ ಈ ಸಿನಿಮಾ ಸುಖೀಭವ ಇಲ್ಲಿ ಬರೋದಕ್ಕೆ ನಮಗೆ ಪ್ರೊಡ್ಯೂಸ್ ಮಾಡಿದ ನಮ್ಮ ಪ್ರೊಡ್ಯೂಸರ್ಗೆ ಧನ್ಯವಾದಗಳು ಹೇಳ್ತಾ, ಮುಂದಿನ ಈ ಫೆಬ್ರವರಿ 6 ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಅದಕ್ಕೆ ಎಲ್ಲರೂ ಇಲ್ಲಿ ಸೇರಿರುವ ಕಲಾವಿದರು ಮತ್ತು ಟೆಕ್ನಿಷಿಯನ್ಸ್ ಆ್ಯಂಡ್ ನನ್ನ ಡೈರೆಕ್ಷನ್ ಟೀಮ್ ಎಲ್ಲರಿಗೂ ಧನ್ಯವಾದಗಳು ಹೇಳ್ಕೊತೀನಿ. ಯಾಕಂದರೆ ಒಂದು ಟೀಮ್ ಇಲ್ಲದೆ ಯಾವುದು ಎಲ್ಲೂ ಪ್ರೋಸೆಸ್ ಆಗಲ್ಲ. ಅದಕ್ಕೆ ತುಂಬ ಒಂದು ಒಳ್ಳೆ ಟೀಮ್ ಬೇಕಾಗಿತ್ತು. ಆ ಟೀಮ್ ಕಟ್ಕೊಟ್ಟ ನಮ್ಮ ಪ್ರೊಡ್ಯೂಸರ್ಗೂ ಮತ್ತೊಮ್ಮೆ ಒಂದು ಧನ್ಯವಾದಗಳನ್ನ ಹೇಳ್ಕೊಡ್ತೀನಿ. ಈ ಸಿನಿಮಾ ಸುಖೀಭವ, ಫಸ್ಟ್ ಈ ಸುಖೀಭವ ಅಂತ ಟೈಟಲ್ ನಾವು ಅಂದ್ಕೊಂಡಿರಲಿಲ್ಲ. ಈ ಕತೆ ಬರೀಬೇಕಾದ್ರೆ ಬೇರೆ ಟೈಟಲೇ ಇತ್ತು. ಬಟ್ ಕತೆ ಬರೆದು ಮುಗಿಸೋ ಅಷ್ಟರಲ್ಲಿ ಟೈಟಲ್ ಬೇರೆಯವ್ರಿಗಾಗೋಯ್ತು. ಸರಿ, ಈ ಟೈಟಲ್ ಏನಿಡೋದು ಅಂತ ಲಾಸ್ಟ್ ಮೂಮೆಂಟ್ವರೆಗೂ ವೆಯ್ಟ್ ಮಾಡಿದಾಗ ಸಡನ್ನಾಗಿ ಒಂದಿನ ಸುಖೀಭವ ಅಂತ ಫ್ಲ್ಯಾಶ್ ಆಯಿತು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಆ ಒಳ್ಳೆಯದು ಇಲ್ಲಿವರೆಗೂ ಕರ್ಕೊಂಬಂದಿದೆ. ಇನ್ನು ಮುಂದೆನೂ ಈ ಸುಖೀಭವ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ನಾನು ಕೇಳ್ಕೊತಾ ಇದ್ದೀನಿ. ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಕಾಮಿಡಿ, ಲವ್ ಆ್ಯಂಡ್ ಎಮೋಷ್ನಲ್. ಯಾರು 2 ಅವರ್ ಬಂದು ಟೈಮ್ ಪಾಸ್ ಮಾಡಿಕೊಂಡು ಸಿನಿಮಾ ಎಂಟರ್ಟೈನ್ಮೆಂಟಾಗಿ ತೊಗೊಂಡೋಗ್ತೀರಿ ಅಂದ್ಕೊಂಡವ್ರಿಗೆ ಖಂಡಿತ ಇದೊಂದು ಫಿಲ್ ಮಾಡ್ತದೆ. ಅವ್ರ 2 ಅವರ್ನ ನಿಜವಾಗ್ಲೂ ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತದೆ ಅಂತ ಭರವಸೆ ಇಟ್ಕೊಂಡಿದ್ದೀನಿ. ಇನ್ನು ಮುಖ್ಯದು ಎಲ್ಲ ನಿಮ್ಮಂಥವ್ರ ಆಶೀರ್ವಾದದಿಂದ ಸಿನಿಮಾನ ಗೆಲ್ಲಿಸೋ ಕಡೆ ಕರ್ಕೊಂಡು ಹೋಗ್ತೀರಂತ ನಂಬಿಕೆ ಇಟ್ಟಿದ್ದೀನಿ. ಈ ಅವಕಾಶ ಕೊಟ್ಟ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ಕೊತೀನಿ. ಸರ್, ಇದು ಟೋಟಲ್ಲು ಕರ್ನಾಟಕ ನಮಗೆ ಈ ಟ್ರಾವೆಲ್ ಸಾಂಗೆಲ್ಲ ಬಂದ್ಬಿಟ್ಟು ಉಡುಪಿ, ಈ ಕಡೆ ಕಲ್ಶ, ಸೊ ಆ ಕಡೆ ಎಲ್ಲೆಲ್ಲಿ ಟ್ರಾವೆಲ್ ಆಗ್ತಾ ಇರ್ತೀರೋ ಹಂಗೆ ಶೂಟ್ ಮಾಡ್ಕೊಂಬಂದಿದ್ದು ಸುಮಾರು ಪ್ಲೇಸಸ್ಗಳನ್ನ. ಸಕಲೇಶ್ವರ ಮೇಯ್ನಾಗಿ ಸ್ಕೂಲ್ ಸಾಂಗ್ ಸಕಲೇಶ್ವರ ಫುಲ್ಲು ಅಲ್ಲಿ ಮಾಡಿದ್ದೀರಿ. ಮತ್ತು ಈ ಕಡೆ ಸಜ್ಜಾಪುರ ಈ ಕಡೆ ಎಲ್ಲ ಮಾಡಿದ್ದೀರಿ ಸರ್. ಒಂದು 1.5-2 ಇಯರ್ಸ್ ಬ್ಯಾಕ್ ಶುರು ಮಾಡಿದ್ರಿ ಸರ್. ಸರ್ ಮ್ಯೂಸಿಕ್, ಸರ್ ಒಂದು 3 ಜನ ಮ್ಯೂಸಿಕ್ ಮಾಡಿದ್ದಾರೆ ಈ ಸಿನಿಮಾಗೆ. ಮೊದಲನೇದಾಗಿ ಸ್ಕೂಲ್ ಸಾಂಗ್ ಕಥೆತು ನೋಡೋದ ಹುಡುಗಿ ಬಂದ್ಬಿಟ್ಟು ಶುಭಮ್ ಅಂತ ಸಾಂಗ್ ಮ್ಯೂಸಿಕ್ ಮಾಡಿದ್ದಾರೆ. ಆ ನಂತರ ಮತ್ತೆ ಟ್ರಾವೆಲ್ ಸಾಂಗಿಗೂ ಅವರೇ ಮ್ಯೂಸಿಕ್ ಮಾಡಿದ್ದಾರೆ. 3ನೇ ಸಾಂಗ್ ಪ್ಲೇ ಮಾಡಿದ್ರಲ್ಲ ಸರ್, ಸೆಲೆಬ್ರೇಷನ್ ಸಾಂಗ್, ಅದಕ್ಕೆ DJ ಭರತ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಕೊನೆಯದು ಬೇಡ ಮಚ್ಚ ಬೇಡ ಸಾಂಗಿಗೆ ವಿಹಾನ್ಸ್ ಅಂತ ಒಬ್ಬರು ಹೈದರಾಬಾದ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ಸರ್. ಹಾಗೆ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಮಾಡಿದ್ದಾರೆ ಈ ಮೂವಿಗೆ. ಸರ್, ಒಬ್ಬೊಬ್ರಿಗೆ ಒಂದೊಂದು ಫೀಲ್ ಇರ್ತದಲ್ವಾ ಸರ್. ಸೊ ಎಲ್ಲರಿಗೂ ಒಂದೊಂದು ಫೀಲು. ಅದೇ ಥರ ನಮಗೂ ಯಾರ್ಯಾರಲ್ಲಿ ಏನೇನು ಫೀಲ್ ಸಿಗ್ತಾ ಇತ್ತು ಆ ಫೀಲ್ನ ಮಾತ್ರ ಅವ್ರ ಕೈಯಲ್ಲಿ ಮಾಡಿಸಿದ್ದೀರಿ ಸಾಂಗ್ಸ್ನ. ಓಕೆ. ಸೊ ಕ್ಯಾಮ್ರಾ ವರ್ಕು ಹೇಳ್ದಾಗ ನಮ್ಮ ಸಿನಿಮಾ ಎಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ನಮ್ಮ DOP ತುಂಬ ಕಾರಣ. ಅವರು ಇಲ್ಲಿ ಸ್ವಲ್ಪ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಅವರಿಂದ ಇದಾಗಿದ್ದು. ಅವ್ರಿಗೂ ಒಂದು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ತುಂಬ ಸೀನಿಯರು. ಮಂಜುನಾಥ್ ನಾಯಕ್, ಸೊ ಅಲೆಮಾರಿ, ಆಟೋ ರಾಜ ಇಂಥ ಮುಂತಾದ ಸಿನಿಮಾಗಳೆಲ್ಲ ಮಾಡಿದ್ದರು. ಸೊ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿ ಸಿನಿಮಾನ ನಮಗೆ ಈ ಮಟ್ಟಕ್ಕೆ ತಂದು ಕೊಟ್ಟಿದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಂಗೆ ನಮ್ಮ ಫೈಟ್ ಮಾಸ್ಟ್ರು ನರಸಿಂಹ ಅವರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಕೊರಿಯೋಗ್ರಾಫ್ ತಾಜು ಮತ್ತು ಪ್ರಭು ಅವರು ಬಂದಿಲ್ಲ. ಸೊ ಅವ್ರಿಗೂ ಒಂದು ಒಳ್ಳೆ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ ಸರ್. ಕತೆ ಬಂದ್ಬಿಟ್ಟು ಒಂದು ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್. ಈ ಫಸ್ಟ್ ಲವ್ ಅನ್ನೋದು ಯಾವಾಗ ಅರ್ಥ ಆಗ್ತದೋ ಅದನ್ನು ಹುಡ್ಕೊಂಡು ಹೋದರೆ ಅವ್ನಿಗೆ ಸಿಗ್ತದೋ ಇಲ್ವೋ ಅನ್ನೋದು ಈ ಕಥೆದು ಒಂದು ಫ್ಲೋ. ಸೊ ಅವ್ನು ಲಾಸ್ಟಿಗೆ ಆ ಫಸ್ಟ್ ಲವ್ ಅವ್ನಿಗೆ ಸಿಗ್ತಾ ಇಲ್ವೋ ಅನ್ನೋದು ಈ ಕತೆ. ಸರ್, ಓದೋ ಟೈಮಲ್ಲಿ ಇವತ್ತು ಯಾರು ಹೇಳಿದ್ರು ಏನೂ ಕೇಳಲ್ಲ. ಅದು ಏನು ಹೇಳಬೇಕು ಅಷ್ಟೇ ಹೇಳಿದ್ದೀನಿ ಸರ್. ಅಂದರೆ ಯಾರಿಗೂ ಕೆಟ್ಟದ್ದು ಥರ ಈ ರೀತಿ ಏನೂ ತೋರಿಸಿಲ್ಲ ಲವ್ವಲ್ಲೂ. ಸೊ ಅದನ್ನ ಒಂದು ಒಳ್ಳೆ ಪಾಸಿಟಿವ್ ಆಗಿ ತೋರಿಸಿದ್ದೀನಿ ಸರ್. ಈ ಮೂವಿ ಹೆಸರು ಸುಖೀಭವ ಅಂತ. ಏನಕ್ಕೆ ಸುಖೀಭವ ಅಂತ ಅಂದರೆ ಎಲ್ಲರ ಲೈಫಲ್ಲೂ ಏನು ಸಿಗುತ್ತೋ ಅದೆಲ್ಲ ಒಂದು ಬ್ಲೆಸ್ಸಿಂಗ್ಸ್ ಆಗಿರುತ್ತೆ. ಸೊ ನಮ್ಮ ಲೈಫಲ್ಲಿ ನಮ್ಗೆ ಏನೇನು ಪಡ್ಕೊಂಡಿದ್ದೀವಿ, ನಮ್ಗೆ ಏನೇನು ಸ್ಟೇಜ್ ಬೈ ಸ್ಟೇಜ್ ಸಿಗ್ತಿರುತ್ತೆ, ಇದೆಲ್ಲ ಒಂದು ದೇವರ, ನಮ್ಮ ಪೇರೆಂಟ್ಸ ಅವ್ರ ಬ್ಲೆಸ್ಸಿಂಗ್ ಆಗಿರೋದ್ರಿಂದ ಇದಕ್ಕೆ ಸುಖೀಭವ ಅಂತ ಹೆಸರಿಟ್ಟಿದ್ವಿ. ಇದರಲ್ಲಿ
ರವಿಶಂಕರ್ ಗೌಡ ಅವರು ಆ್ಯಕ್ಟ್ ಮಾಡಿದ್ದಾರೆ, ಶೋಭರಾಜ್ ಅವರು ಮಾಡಿದ್ದಾರೆ. ಆಮೇಲೆ ಹೀರೋ ಆಗಿ ಮಹೇಂದ್ರ, ಸುಷ್ಮಿತಾ ನಾಯಕ್, ವಿಯಾನ್ಶಿ ಹೆಗ್ಡೆ ಮತ್ತು ಗೌರವ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಮೇಯ್ನ್ ಪಾತ್ರಗಳಲ್ಲಿ. ಮ್ಯೂಸಿಕ್ 3 ಜನ ಏನಕ್ಕೆ ಅಂದರೆ ಒಂದು ನಮಗೆ ಪ್ಯಾಥೋ ಸಾಂಗ್ ಬೇಕಾಗಿತ್ತು. ಆ ಪ್ಯಾಥೋ ಸಾಂಗ್ ಫೀಲ್ಗೆ ನಮ್ಮ ಹೈದ್ರಾಬಾದಲ್ಲಿ ವಿಯಾನ್ ಅಂತ, ಸ್ಯಾಂಡಿ ಅದಾಂಕಿ ಅಂತ ಅವ್ರ ಹೆಸರು, ಆ್ಯಕ್ಚುಲಿ ಇವಾಗ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ಅವ್ರು ಬಂದು ಈ ಹೈದ್ರಾಬಾದ್ ಸ್ಟೈಲಲ್ಲಿ ಮಾಡಿಕೊಡ್ತಾರೆ ಅಂತೇಳಿ ಆ ವಿಷಯಕ್ಕೋಸ್ಕರ ನಾವು ಅವ್ರನ್ನ ಚೂಸ್ ಮಾಡಿದ್ವಿ. ಪ್ಲಸ್ ಅವರು ನಮಗೆ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಕ್ಲೈಮ್ಯಾಕ್ಸು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸೌಂಡು. BJ ಭರತ್ ಅವರು ಒಂದು ಸಾಂಗ್ ಮಾಡಿಕೊಟ್ರು, ಸೆಲೆಬ್ರೇಷನ್ ಸಾಂಗು. ಮೇಯ್ನ್ ಅವ್ರ ಹತ್ರನೇ ನಾವು ಹೋಗಬೇಕಿತ್ತು, ಸ್ವಲ್ಪ ಕಾರಣಾಂತರದಿಂದ ಅವರು ಮುಂದುವರ್ಸೋಕ್ಕಾಗಲಿಲ್ಲ. ಆಮೇಲೆ ಅತುಲ್ ಸುಬ್ರಹ್ಮಣ್ಯಂ ಅಂತ ಹೇಳಿ ಇನ್ನೊಂದು ಮ್ಯೂಸಿಕ್ ಡೈರೆಕ್ಟ್ರು, ಅವರು ಹೆಸರು ಶುಭಮ್ ಅಂತ ಸ್ಕ್ರೀನ್ ನೇಮು. ಅವರು ಮೆಲೋಡಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಟ್ರಾವೆಲ್ ಸಾಂಗು ಮತ್ತು ಸ್ಕೂಲ್ ಸಾಂಗ್ ಅವ್ರ ಹತ್ರದಿಂದ ಮಾಡಿಸಿದ್ವಿ. ಇದಕ್ಕೆ ರೈಟಿಂಗ್ ಎಲ್ಲ, ಲಿರಿಕ್ಸ್ ಎಲ್ಲ ಪ್ರಮೋದ್ ಮರ್ಮಂತೆ ಅವರು ಬರ್ಕೊಟ್ಟಿದ್ರು. DOP ಬಂದ್ಬಿಟ್ಟು ಮಂಜುನಾಥ್ ನಾಯಕ್ ಅವರು. ಎಲ್ಲ ನಾವು ಮೂವಿ ಸ್ಟಾರ್ಟ್ ಮಾಡಿದ್ದು ಬ್ಯಾಂಗ್ಳೂರಲ್ಲಿ. ಹಂಗೆ ಚೈಲ್ಡ್ಹುಡ್ ಸ್ಟೋರಿ ಎಲ್ಲ ಬರೋದು ಸಕಲೇಶ್ಪುರಲ್ಲಿ. ಅಲ್ಲಿ ಸಕಲೇಶ್ಪುರದಲ್ಲೇ ಒಂದು ಸ್ಕೂಲು, ಆಮೇಲೆ ಚರ್ಚ್ ಇವೆಂಟ್ಸು ಸಾರ್ ಇದ್ದಿದ್ದು ಎಲ್ಲನೂ ಸಕಲೇಶ್ಪುರ ಇವೆಂಟಲ್ಲೇ ಆಗಿದೆ. ಅಲ್ಲಿಂದ ಕ್ಲೈಮ್ಯಾಕ್ಸಲ್ಲಿ ನಾವು ಸಕಲೇಶ್ಪುರದಿಂದ ಉಡುಪಿಗೆ ಹೋಗೋ ದಾರಿಯಲ್ಲಿ ಕಳಸ ದೇವಸ್ಥಾನ ಇನ್ನು ಯಾವ್ದಾದ್ರು ಬಂತು ಅವೆಲ್ಲನೂ ಶೂಟ್ ಮಾಡಿದ್ವಿ. ಫೈನಲ್ ಕ್ಲೈಮ್ಯಾಕ್ಸ್ ಬಂದು ಉಡುಪಿಯಲ್ಲಿ ಕ್ಲೋಸ್ ಮಾಡಿದ್ವಿ. ಬ್ಯಾಂಗ್ಳೂರಲ್ಲೂ ಒಂದು 4-5 ಜನ ಶೂಟ್ ಮಾಡಿದ್ವಿ. HSR ಲೇಔಟು, ಆಮೇಲೆ ಕೆಲವು ಕಾಫಿ ಶಾಪ್ಸು, ನಮ್ಮ ಫ್ರೆಂಡ್ ಅವ್ರದ್ದೊಂದು ಫಾರ್ಮ್ ಹೌಸ್ ಇದೆ ಸಜ್ಜಾಪುರ ರೋಡಲ್ಲಿ, ಅಲ್ಲಿ ಎಲ್ಲ ಮುಗಿಸಿದ್ವಿ. ಡಿಸ್ಟ್ರಿಬ್ಯೂಷನ್ ಬಂದ್ಬಿಟ್ಟು ಶರ್ಲಿನ್ ಪಿಕ್ಚರ್ಸ್ ಅವ್ರದ್ದು ಮಾತಾಡಿ. ಸರ್ ನಾವು ಇವಾಗ ಒಂದು 50 ಸ್ಕ್ರೀನಲ್ಲಿ ಮಾಡೋಣ ಅಂತ ಪ್ಲ್ಯಾನ್. ನಾವು ಆ್ಯಕ್ಚುಲಿ ಬಿಲ್ಡರ್ ಸರ್, ಕನ್ಸ್ಟ್ರಕ್ಷನ್ ಕಂಪ್ನಿಯಿಂದ ಇರೋದು. ನನಗೆ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಫ್ರೆಂಡ್ಸು, ಅವ್ರ ಜೊತೆ ಕನ್ಸ್ಟ್ರಕ್ಷನಲ್ಲಿ ನಮಗೆ ಅನುಬಂಧ. ಅದೇ ಈ ಮೂವಿ ಲ್ಯಾಂಡ್ ಇದಕ್ಕೆ ಬರೋಕ್ಕೆ ಕಾರಣ ಅಂದರೆ ಅವರೇ ನಮಗೆ ಗುರುಗಳ ಥರ. ಈಸ್ ಮೈ ಮೆಂಟರ್. ನಾವು ಏನೇ ಡೌಟ್ಸ್ ಬರಲಿ, ಏನೇ ಸಿಚುವೇಶ್ನಲ್ಲಿ ಈ ಥರ ಪ್ರಾಬ್ಲಮ್ಸ್ ಇದೆ ಅದು ಇದು ಅಂದಾಗ ಅವ್ರು ನಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ. ಅವರೇ ನಮಗೆ ಪ್ರೋತ್ಸಾಹ ಮಾಡಿ ಚೆನ್ನಾಗಿ ಮಾಡಿ ಮುಗಿಸಿ ಅಂತ ಹೇಳಿ. ಸರ್ ನಮಗೆ ಆ್ಯಕ್ಚುಲಿ ಪ್ರತಿ ಸ್ಟೇಜಲ್ಲೂ ಸುಖೀಭವ ಹಾಗೆ ಇತ್ತು ಸರ್. ಯಾಕೆಂದರೆ ನಾವು ಕಷ್ಟ ಅಂತ ಅಂದ್ಕೊಂಡು ಒಂದು ಶೆಡ್ಯೂಲ್ ಸ್ಟಾರ್ಟ್ ಮಾಡಿದಾಗ ಅದು ಮುಗಿಯುವಷ್ಟರಲ್ಲಿ ನಮಗೊಂದು ಬ್ಲೆಸ್ಸಿಂಗ್ ಆಗ್ತಿತ್ತು. ಸಾರು ನಮ್ಗೆ ಎಷ್ಟೋ ಸತಿ ಹೇಳಿದ್ರು, ನಮ್ಮ ಸೆಟ್ಟಲ್ಲಾಗಲಿ, ನಮ್ಮ ಶೂಟಿಂಗ್ ಶೆಡ್ಯೂಲಲ್ಲಾಗಲಿ ಎಲ್ಲೂ ಏನೂ ಗಲಾಟೆ ಆಗಲಿಲ್ಲ. ತುಂಬ ಕಾಮಾಗಿ, ತುಂಬ ಪೀಸ್ಫುಲ್ಲಾಗಿ ಎಲ್ಲರೂ ಫುಲ್ಲೇ ಪ್ರಿಪೇರ್ ಆಗಿ ಆಮೇಲೆ ನಮಗೆ ಮಾಡಿಕೊಟ್ರು. ಆ್ಯಂಡ್ ಎಲ್ಲರೂ ಅವ್ರ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್. ಸೊ ಅದಕ್ಕೆ ನಾನು ಟೈಟಲ್ಗೆ ಇದು ಕರೆಕ್ಟಾಗಿ ಬಂದಿದೆ ಅಂತ ಅನಿಸುತ್ತೆ. ಹೌದು ಸರ್ ಹಾಗೆ ಇದೆ. ಇದು 4 ಸ್ಟೇಜಸಲ್ಲಿ ಆಗುತ್ತೆ. ಒಂದು ಬಂದ್ಬಿಟ್ಟು ಚೈಲ್ಡ್ಹುಡ್ ಸ್ಟೋರಿ, ಆಮೇಲೆ ಕಾಲೇಜ್ ಸ್ಟೋರಿ ಬರುತ್ತೆ, ಆಮೇಲೆ ಎಜುಕೇಷನ್ ಆದಮೇಲೆ ಅವ್ರಿಗೆ ಕೆಲಸ ಹುಡ್ಕೋದು, ಅವ್ರು ಹೆಂಗೆ ದುಡ್ಡು ಮಾಡಿ ಮೇಲೆ ಬರ್ತಾರೆ ಅನ್ನೋದು, ಅದಾದಮೇಲೆ ಲಾಸ್ಟಲ್ಲಿ ಅವರ ಲವ್ ಸ್ಟೋರಿ, ಅದು ಸಿಗುತ್ತಾ ಇಲ್ವಾ, ಹೆಂಗೆ ಏನಾಗುತ್ತೆ ಅನ್ನೋದು ಟ್ರಾವೆಲ್.